ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಬೇಸಿಗೆಗೆ ಭತ್ತದ ನಾಟಿ ಮಾಡಬೇಡಿ, ರೈತರಿಗೆ ಸೂಚನೆ ನೀಡಿದ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು. 15 ರಾಜ್ಯಗಳು ಒಪ್ಪಂದದ ಕೃಷಿಗೆ ಅನುಮತಿ ನೀಡಿವೆ ಎಂದ ಕೃಷಿ ಇಲಾಖೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಉದ್ಯೋಗವನ್ನು ಸೃಷ್ಟಿಸಲು ಪಣತೊಟ್ಟ ಹರಿಯಾಣ ಸರ್ಕಾರ. ಕಳೆದ 5 ವರ್ಷದಲ್ಲಿ ಹಣ್ಣು ಮತ್ತು ತರಕಾರಿಯ ರಫ್ತು ಶೇಕಡ 47% ಹೆಚ್ಚಾಗಿದೆ. ಸದ್ದಿಲ್ಲದೆ ಏರಿದ ರಸಗೊಬ್ಬರದ ಬೆಲೆ, ರೈತರಿಗೆ ಸಂಕಷ್ಟ. ಬ್ರೆಜಿಲ್ನಲ್ಲಿ ಕಡಿಮೆಯಾದ ಉದ್ದಿನ ಉತ್ಪಾದನೆ, ಇದರಿಂದ ಭಾರತಕ್ಕೆ ತೊಂದರೆ. ಇದೀಗ ವಾರ್ತೆಗಳ ವಿವರ. ಬೇಸಿಗೆಗೆ ಭತ್ತದ ನಾಟಿ ಮಾಡಬೇಡಿ, ರೈತರಿಗೆ ಸೂಚನೆ ನೀಡಿದ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು. ಕೊಪ್ಪಳದ ಮುನಿರಾಬಾದ್ನಲ್ಲಿ ಇರುವ ತುಂಗಭದ್ರಾ ಜಲಾಶಯವನ್ನು ನಂಬಿಕೊಂಡು 4 ಜಿಲ್ಲೆಯ ರೈತರು ಬೆಳೆ ಬೆಳೆಯುತ್ತಾರೆ. ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ಕಾಲುವೆಯ ನೀರಿನಿಂದ ಲಕ್ಷಾಂತರ ಎಕರೆಯಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಉತ್ತಮ ಮಳೆಯಾದ ವರ್ಷ 2 ಭತ್ತದ ಬೆಳೆಯುವುದು ಸಾಮಾನ್ಯ. ಈ ಬಾರಿ ಸಹ ಜಲಾಶಯದಲ್ಲಿ ಉತ್ತಮವಾದ ನೀರು ಸಂಗ್ರಹವಾಗಿತ್ತು. ಆದ್ದರಿಂದ ಜನವರಿಯಲ್ಲೂ ಸಹ ಮತ್ತೊಮ್ಮೆ ಭತ್ತವನ್ನು ನಾಟಿ ಮಾಡಲಾಗಿದೆ. ನೀರು ಹಂಚಿಕೆಯ ಕುರಿತು 2024 ನವೆಂಬರ್ನಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಸೇರಿತ್ತು. ತುಂಗಭದ್ರಾ ನದಿಯ ಎಡದಂಡೆ ಮತ್ತು ಬಲದಂಡೆಗೆ ಮಾರ್ಚ್ 31ರವರೆಗೆ ನೀರು ಬಿಡಲು ನಿರ್ಧರಿಸಲಾಗಿತ್ತು. ಸದ್ಯದ ಮಟ್ಟಿಗೆ ಆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏಪ್ರಿಲ್ 1ರಿಂದ ಕೇವಲ ಕುಡಿಯಲು ಮಾತ್ರ ನೀರನ್ನು ಬಿಡುತ್ತೇವೆ. ರೈತರ ಬೆಳೆಗಳಿಗೆ ನೀರು ಕೊಡುವುದಿಲ್ಲ. ಜನವರಿಯಲ್ಲಿ ನಾಟಿ ಮಾಡಿರುವ ಭತ್ತಕ್ಕೆ ಮಾರ್ಚ್ 31ರ ತನಕ ನೀರು ಕೊಟ್ಟರೆ ಸಾಕು. ಆದರೆ ನೀವು ಈಗ ಭತ್ತ ಹಾಕಿದರೆ ನೀರು ಇಲ್ಲದೆ ಬೇಸಿಗೆಯಲ್ಲಿ ಬೆಳೆ ಒಣಗುತ್ತದೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಹ ನೀರು ಕೊಡುವುದಿಲ್ಲ. ಆದ್ದರಿಂದ ಫೆಬ್ರವರಿಯಲ್ಲಿ ಬೆಳೆ ಹಾಕುವ ಯೋಚನೆ ಇದ್ದರೆ ಅಲ್ಪಾವಧಿ ಬೆಳೆಯನ್ನು ನಾಟಿ ಮಾಡಿ ಎಂದು ಜಲಾಶಯದ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಆದರೆ ಅಧಿಕಾರಿಗಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಈಗಲೂ ಸಹ ಭತ್ತವನ್ನು ನಾಟಿ ಮಾಡಲಾಗುತ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ 30% ಬೆಳವಣಿಗೆ ಹೊಂದುವ ಗುರಿ ಇದೆ ಎಂದ ಆಂಧ್ರ ಪ್ರದೇಶದ ಕೃಷಿ ಸಚಿವರು. ಬಜೆಟಿನ ಮೊದಲು ಸರ್ಕಾರ ಬಿಡುಗಡೆ ಮಾಡಿದ ವಾಣಿಜ್ಯ ಸರ್ವೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಹೊಂದಿದ ರಾಜ್ಯವಾಗಿ ಆಂಧ್ರ ಪ್ರದೇಶ ಹೊರಹೊಮ್ಮಿತ್ತು. ಇದರ ಬಗ್ಗೆ ಮಾತನಾಡುತ್ತಾ ಆಂಧ್ರದ ಕೃಷಿ ಸಹಕಾರ ಮತ್ತು ಮಾರುಕಟ್ಟೆ ಸಚಿವರಾದ ಶ್ರೀ ಕಿನರಾಜು ಅಚನಾಯ್ಡು ಅವರು ರಾಜ್ಯದ ರೈತರನ್ನು ಶ್ಲಾಘಿಸಿದರು. ಮುಂದಿನ 5 ವರ್ಷಗಳಲ್ಲೂ ಸಹ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗಾಗಿ ಹಲವಾರು ಯೋಜನೆಗಳನ್ನು ನಾವು ತರಲಿದ್ದೇವೆ. ಇದರಿಂದ ರೈತರ ಏಳ್ಗೆ ಇನ್ನೂ ಹೆಚ್ಚಾಗಲಿದೆ. ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ನಾವು 8% ಬೆಳವಣಿಗೆಯನ್ನು ಸಾಧಿಸಿದ್ದೇವೆ. ಮುಂದಿನ 5 ವರ್ಷಗಳಲ್ಲಿ ಶೇಕಡ 30% ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು. 15 ರಾಜ್ಯಗಳು ಒಪ್ಪಂದದ ಕೃಷಿಗೆ ಅನುಮತಿ ನೀಡಿವೆ ಎಂದ ಕೃಷಿ ಇಲಾಖೆ. ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುವ ಹೊಸ ಕೃಷಿ ಮಾರುಕಟ್ಟೆ ನೀತಿಗೂ ಸಹ ವಿರೋಧಗಳು ವ್ಯಕ್ತವಾಗುತ್ತಿವೆ. ಈ ಸಮಯದಲ್ಲಿ ರಾಜ್ಯಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೃಷಿ ಇಲಾಖೆಯ ಶ್ರೀ ರಾಮನಾಥ್ ಠಾಕೂರ್ ಅವರು, ರಾಜ್ಯದಲ್ಲಿ 15 ರಾಜ್ಯಗಳು ಮತ್ತು ರಾಷ್ಟ್ರಪತಿ ಆಡಳಿತ ಪ್ರದೇಶಗಳು ತಮ್ಮ ಕೃಷಿ ಮಾರುಕಟ್ಟೆ ನೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿವೆ. ಅಲ್ಲಿ ಒಪ್ಪಂದದ ಕೃಷಿ ಮಾಡಲು ಅವಕಾಶ ನೀಡಿವೆ ಎಂದರು. ಒಪ್ಪಂದದ ಕೃಷಿಯಲ್ಲಿ ರೈತನ ಹೊಲ ತೋಟದಿಂದ ನೇರವಾಗಿ ಉತ್ಪನ್ನವನ್ನು ಖರೀದಿಸುತ್ತಾರೆ. ಯಾವ ಬೀಜ ತಳಿಯನ್ನು ಹಾಕಬೇಕು, ಹೇಗೆ ಬೆಳೆಯಬೇಕು, ಯಾವ ರಾಸಾಯನಿಕವನ್ನು ಸಿಂಪಡಿಸಬೇಕು, ಸಿಂಪಡಿಸಬಾರದು ಎನ್ನುವುದರ ಬಗ್ಗೆ ಸಹ ಒಪ್ಪಂದ ಆಗಿರುತ್ತದೆ. ಖರೀದಿದಾರನಿಗೆ ಬೇಕಾದ ಗುಣಮಟ್ಟದ ಉತ್ಪನ್ನವನ್ನು ಬೆಳೆದರೆ ಮಾರುಕಟ್ಟೆಗಿಂತ ಅಧಿಕವಾದ ಮೊದಲೇ ಗೊತ್ತು ಮಾಡಿದ ಬೆಲೆಗೆ ರೈತರಿಂದ ಕೊಂಡುಕೊಳ್ಳುತ್ತಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಿದೆ. ಏನಾದರೂ ದೂರುಗಳಿದ್ದರೆ, ರೈತರಿಗೆ ಮೋಸವಾದರೆ ಅದನ್ನು ಸರಿಪಡಿಸುವ ವ್ಯವಸ್ಥೆ ಸಹ ಇದೆ. ಈ ಪದ್ಧತಿಯನ್ನು ದೇಶದೆಲ್ಲೆಡೆ ತರುವುದು ಹೊಸ ನೀತಿಯಲ್ಲಿರುವ ಒಂದು ಭಾಗ. ಆದರೆ ಇವುಗಳೆಲ್ಲದರ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಹೊಸ ಮಾರುಕಟ್ಟೆ ನೀತಿಯೇ ರೈತ ವಿರೋಧಿ ಎನ್ನುವುದು ಸರಿಯಲ್ಲ ಎಂದರು. ಕೃಷಿ ಕ್ಷೇತ್ರದಲ್ಲಿ ಹೊಸ ಉದ್ಯೋಗವನ್ನು ಸೃಷ್ಟಿಸಲು ಪಣತೊಟ್ಟ ಹರಿಯಾಣ ಸರ್ಕಾರ. ಹರಿಯಾಣ ರಾಜ್ಯದ ಶೇಕಡ 60% ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ.
ಕೃಷಿ ವಲಯ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಿದೆ. ಅಲ್ಲಿ ನೂತನ ಯೋಜನೆಗಳ ಅನುಷ್ಠಾನಕ್ಕೆ, ಹೊಸ ಸಂಶೋಧನೆಗೆ ಹೆಚ್ಚಿನ ಅವಕಾಶ ಇದೆ. ಇದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಹರಿಯಾಣ ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ ಉದ್ಯೋಗ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದೆ. ಈ ಸಮಯದಲ್ಲಿ ಕೃಷಿ ಇಲಾಖೆಯನ್ನು ಭರ್ತಿಗೊಳಿಸಲು ಮತ್ತು ಹೊಸದಾಗಿ ದತ್ತಾಂಶ ಸಂಗ್ರಹಣೆ ಘಟಕವನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಕೃಷಿಯಲ್ಲಿ ಡೇಟಾ ಸೈನ್ಸ್ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದೆ. ಇದಕ್ಕಾಗಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಹೊಸದಾಗಿ ದತ್ತಾಂಶ ಸಂಗ್ರಹಣಾ ಘಟಕಗಳನ್ನು ಸ್ಥಾಪಿಸುವುದರಿಂದ ರೈತರಿಗೆ ಉಪಯೋಗವಾಗುತ್ತದೆ. ಅದೇ ರೀತಿ ಹೊಸ ಉದ್ಯೋಗ ಸಹ ಸೃಷ್ಟಿಯಾಗುತ್ತದೆ ಎಂದು ಮುಖ್ಯಮಂತ್ರಿಗಳಾದ ಶ್ಯಾಮ್ ಸಿಂಗ್ ರಾಣಾ ಅವರು ತಿಳಿಸಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಬ್ಯಾರಿಕ್ಸ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ನಿಮ್ಮ ಕನಸಿನ ಮನೆ ಕಟ್ಟುವಾಗ ಪ್ರಕೃತಿಯ ಮೇಲಾಗುವ ಪ್ರಭಾವ ಗೊತ್ತೇ? ಸಾಮಾನ್ಯವಾಗಿ ಕಿಚನ್ ಮತ್ತು ವಾರ್ಡ್ರೋಬ್ ತಯಾರಿಸಲು ಅನೇಕ ಮರಗಳ ಬಳಕೆಯಾಗುತ್ತದೆ. ಆದರೆ ನಮ್ಮ ಮಾಡ್ಯುಲಾರ್ ಕಿಚನ್ ವಾರ್ಡ್ರೋಬ್ ಮರದ ತುಣುಕು ಹಾಗೂ ರೆಂಬೆಗಳಿಂದ ತಯಾರಿಸಿದ ಬೋರ್ಡ್ನಿಂದ ಮಾಡಲಾಗಿವೆ. ನಾವು ಪರಿಸರ ನಾಶಕ, ಆರೋಗ್ಯಕ್ಕೆ ಹಾನಿಕಾರಕ ಕಚ್ಚಾ ವಸ್ತುಗಳನ್ನು ಬಳಸುವುದಿಲ್ಲ. ನಮ್ಮ ಕಿಚನ್, ವಾರ್ಡ್ರೋಬ್ ಇತ್ಯಾದಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೆಕ್ಕುಕುಚಿನಾದಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಸ್ ಇಕೋ ಸೈನ್ಸಸ್. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ. ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಕಳೆದ 5 ವರ್ಷದಲ್ಲಿ ಹಣ್ಣು ಮತ್ತು ತರಕಾರಿಯ ರಫ್ತು 47% ಹೆಚ್ಚಾಗಿದೆ. 2019-20 ಹೋಲಿಸಿದರೆ ಭಾರತದಿಂದ ರಫ್ತಾಗುತ್ತಿದ್ದ ಹಣ್ಣು ಮತ್ತು ತರಕಾರಿಯ ಪ್ರಮಾಣ 47.3% ಹೆಚ್ಚಾಗಿದೆ. ಭಾರತದ ಒಟ್ಟಾರೆ ರಫ್ತು ಮತ್ತು ಆಮದಿನ ಅಂಕಿಅಂಶವನ್ನು ಬಿಡುಗಡೆ ಮಾಡಿದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ರಫ್ತಿನ ವಿಷಯದಲ್ಲಿ ತೋಟಗಾರಿಕಾ ಕ್ಷೇತ್ರದ ಕೊಡುಗೆಯನ್ನು ಶ್ಲಾಘಿಸಿದೆ. ಭಾರತದಿಂದ ಹಣ್ಣು ಮತ್ತು ತರಕಾರಿಗಳು ಸುಮಾರು 123 ದೇಶಗಳಿಗೆ ಹೋಗುತ್ತದೆ.
ಕಳೆದ 3 ವರ್ಷಗಳಲ್ಲಿ 17 ಹೊಸ ಮಾರುಕಟ್ಟೆಗಳಲ್ಲಿ ಭಾರತದ ಕೃಷಿ ಉತ್ಪನ್ನಗಳು ಹೋಗತೊಡಗಿದೆ. ಇಷ್ಟೊಂದು ಬೆಳವಣಿಗೆಯ ಹಿಂದೆ ಅಪೇಡಾದ ಕೊಡುಗೆ ಬಹಳಷ್ಟಿದೆ. ರೈತನ ತೋಟದಲ್ಲಿ ಕಟಾವಾದ ನಂತರ ಗ್ರಾಹಕನ ಕೈ ಸೇರುವ ತನಕ ಶೀತ ಸರಪಳಿಯನ್ನು ಕಾಪಾಡಲು ನೆರವಾಗುತ್ತದೆ. ರೈತ ರಾಸಾಯನಿಕ ರಹಿತ ಉತ್ಪನ್ನಗಳನ್ನು ಬೆಳೆಯುವಂತೆ ನೋಡಿಕೊಳ್ಳಲಾಗುತ್ತಿದೆ. ರಾಸಾಯನಿಕ ಉಳಿಕೆ ಪತ್ತೆ ಹಚ್ಚಲು ಪ್ರಯೋಗಾಲಯ, ಗುಣಮಟ್ಟ ಕಾಯ್ದುಕೊಳ್ಳಲು ತರಬೇತಿ ಕಾರ್ಯಕ್ರಮ ಮುಂತಾದ ಚಟುವಟಿಕೆಗಳನ್ನು ಅಪೇಡಾ ನಡೆಸುತ್ತಿದೆ. ಇದರಿಂದ ಭಾರತದಿಂದ ವಿದೇಶಕ್ಕೆ ಹೋಗುವ ಹಣ್ಣು ಮತ್ತು ತರಕಾರಿಯ ಪ್ರಮಾಣ ಸಹ ಹೆಚ್ಚಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ ತಿಳಿಸಿದೆ. ಸದ್ದಿಲ್ಲದೆ ಏರಿದ ರಸಗೊಬ್ಬರದ ಬೆಲೆ, ರೈತರಿಗೆ ಸಂಕಷ್ಟ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ 2024ರ ಸೆಪ್ಟೆಂಬರ್ನಲ್ಲಿ ರಸಗೊಬ್ಬರಗಳ ದರಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಸಚಿವಾಲಯದ ಅಧಿನಿಯಮದಂತೆ ಮಾರ್ಚ್ವರೆಗೆ ಅದೇ ಬೆಲೆ ಮುಂದುವರಿಯಬೇಕು. ಆದರೆ ಇದೇ ಮೊದಲ ಬಾರಿಗೆ ತನ್ನ ನಿಯಮವನ್ನೇ ಅದು ಮೀರಿದ್ದು ಏಕಾಏಕಿ ರಸಗೊಬ್ಬರಗಳ ಬೆಲೆಯನ್ನು ಏರಿಸಿದೆ. ಸಾಮಾನ್ಯವಾಗಿ ಈ ರೀತಿ ಆದಾಗ ರಾಜ್ಯಗಳಿಗೆ ಪರಿಷ್ಕೃತ ದರಪಟ್ಟಿಯನ್ನು ನೀಡಲಾಗುತ್ತದೆ. ಆದರೆ ಈ ಬಾರಿ ಯಾರ ಗಮನಕ್ಕೆ ತರುವ ಪ್ರಯತ್ನವನ್ನು ಸಹ ಕೇಂದ್ರ ಸರ್ಕಾರ ಮಾಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ನಂತರ ಅಷ್ಟಾಗಿ ಗೊಬ್ಬರದ ಬೇಡಿಕೆ ಇರುವುದಿಲ್ಲ. ಸರ್ಕಾರ ಈ ಸಮಯದಲ್ಲಿ ದರ ಹೆಚ್ಚಿಸಿದರೆ ಯಾರ ಗಮನಕ್ಕೂ ಬರುವುದಿಲ್ಲ ಎಂದು ಈ ರೀತಿ ಮಾಡಿದೆ ಎಂದು ರೈತರು ಆರೋಪಿಸಿದ್ದಾರೆ. ಫಾಸ್ಫರಸ್ ಕೊರತೆ ಹೆಚ್ಚಾಗಿದೆ. ಪೊಟ್ಯಾಷ್ ಸೇರಿದಂತೆ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿರುವುದರಿಂದ ಗೊಬ್ಬರದ ಧಾರಣೆ ಏರಿಕೆಯಾಗಿದೆ ಎಂದು ತಯಾರಕಾ ಕಂಪನಿಗಳು ಸಮಜಾಯಿಷಿ ನೀಡಿವೆ. ಸಂಕೀರ್ಣ ಗೊಬ್ಬರ ಮತ್ತು ಎಂಒಪಿಯ ಬೆಲೆ ಹೆಚ್ಚಾಗಿದೆ. ಬ್ರೆಜಿಲ್ನಲ್ಲಿ ಕಡಿಮೆಯಾದ ಉದ್ದಿನ ಉತ್ಪಾದನೆ, ಇದರಿಂದ ಭಾರತಕ್ಕೆ ತೊಂದರೆ. ಬ್ರೆಜಿಲ್ನಲ್ಲಿ ಪ್ರತಿಕೂಲ ಹವಾಮಾನದ ಕಾರಣ ಉದ್ದಿನ ಉತ್ಪಾದನೆ ಕುಸಿದಿದೆ. ಭಾರತ ಸರ್ಕಾರ ಇನ್ನು ಕೆಲ ವಾರಗಳಲ್ಲಿ ಉದ್ದಿನ ಸುಂಕರಹಿತ ಆಮದನ್ನು ವಿಸ್ತರಿಸದೇ ಹೋದರೆ ಬ್ರೆಜಿಲ್ನಲ್ಲಿ ಇನ್ನಷ್ಟು ರೈತರು ಉದ್ದನ್ನು ಬಿಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಭಾರತ ಬ್ರೆಜಿಲ್ನಿಂದ ಯಾವುದೇ ಆಮದು ಶುಲ್ಕ ಇಲ್ಲದೆ ಉದ್ದನ್ನು ತರುತ್ತಿದೆ. ಇದರಿಂದ ಅಲ್ಲಿನ ರೈತರಿಗೆ ಹೆಚ್ಚಿನ ಲಾಭವಾಗಿ ಉದ್ದನ್ನು ಬೆಳೆಯಲು ಉತ್ಸಾಹ ತೋರುತ್ತಿದ್ದಾರೆ. ಫೆಬ್ರವರಿ ಕೊನೆಯ ವಾರ ಮತ್ತು ಮಾರ್ಚ್ನ ಮೊದಲ ವಾರ ಬ್ರೆಜಿಲ್ ದೇಶದಲ್ಲಿ ಬಿತ್ತನೆಯ ಸಮಯ. ಅಷ್ಟರೊಳಗೆ ಭಾರತ ಶುಲ್ಕರಹಿತ ಆಮದನ್ನು ವಿಸ್ತರಿಸದೇ ಹೋದರೆ ಬ್ರೆಜಿಲ್ನಿಂದ ಭಾರತಕ್ಕೆ ಬರುವ ಉದ್ದಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಲಿದೆ ಎನ್ನಲಾಗಿದೆ. ಆದರೆ ಈ ಬಾರಿ ಥೈಲ್ಯಾಂಡ್ ದೇಶದಲ್ಲಿ ಉತ್ತಮ ಗುಣಮಟ್ಟದ ಉದ್ದಿನ ಇಳುವರಿ ಬಂದಿದೆ. ಬ್ರೆಜಿಲ್ ಹೊರತಾಗಿ ಥೈಲ್ಯಾಂಡ್ ಕೂಡ ಉದ್ದಿನ ಉತ್ತಮ ಮೂಲ ಆಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.